ಇಲ್ಲ ಯಾರ್ಯಾರು ಎಲ್ಲಿಂದ ಬರ್ತಾ ಇದ್ದಾರೆ ಅಂತೇಳಿ. ಈಗ ಚಿಕ್ಕಮಗಳೂರಿನಲ್ಲೂ ಒಂದು ಘಟನೆ ನೋಡಿ. ಪ್ಯಾಲೆಸ್ತೀನ್ನ ಧ್ವಜವನ್ನ ಹಿಡ್ಕೊಂಡು ಬೈಕ್ನಲ್ಲಿ ಸುತ್ತಾಡಿದಾರಂತೆ. ಎಲ್ಲಿ? ಚಿಕ್ಕಮಗಳೂರಿನಲ್ಲಿ. ಪ್ರಕರಣ ಸಂಬಂಧ ಇಬ್ಬರನ್ನ ಈಗ ಸೆರೆ ಹಿಡಿದಿದ್ದಾರೆ ಪೊಲೀಸರು. ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ನೆಪ ಮಾತ್ರಕ್ಕೆ ವಿಚಾರಣೆ ನಡೆಸಿ ಬಿಟ್ಟು ಕಳುಹಿಸಿದ್ರು ಪೊಲೀಸರು ಅನ್ನುವಂಥ ಆರೋಪ ಇದೆ. ಈಗ ದೇಶದ್ರೋಹಿ ಚಟುವಟಿಕೆಯಲ್ಲಿ ತೊಡಗಿದ್ದವರಿಗೆ ಪೊಲೀಸರಿಂದ ಈಗ ಮಾಫಿ ಆಯ್ತಾ? ಸೂಕ್ತ ತನಿಖೆ ನಡೆಸಲು ನಗರ ಪೊಲೀಸರು ಈಗ ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪ ಅವರ ಮೇಲೆ ಬರ್ತಾ ಇದೆ. ಕಿಡಿಗೇಡಿಗಳನ್ನ ಬಂಧಿಸುವಂತೆ ನಿನ್ನೆ ನಗರ ಠಾಣೆಗೆ ದೂರನ್ನ ಕೂಡ ನೀಡಿದ್ದಾರೆ. ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ವಿಚಾರದಲ್ಲಿ. ಎಫ್ಐಆರ್ ದಾಖಲಿಸಿಲ್ಲ ಅಂತ ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಈ ಪ್ಯಾಲೆಸ್ತಾನ್ ಧ್ವಜ ಹಿಡ್ಕೊಂಡು ಓಡಾಡುವಂಥವ್ರನ್ನ ಕರೆಸ್ಬಿಟ್ಟು ಹಂಗೆ ವಿಚಾರಣೆ ಮಾಡಿ ಕಳಿಸ್ಬಿಟ್ರೆ ಏನಕ್ಕೆ? ಆಮೇಲೆ ಅವ್ನು ಧ್ವಜ ಹಿಡ್ಕೊಂಡು ಯಾಕೆ ಹೋದ? ಅವನು ಪ್ಯಾಲೆಸ್ತಾನ್ ಅವನು ಏನು ಲಿಂಕ್ ಅವನಿಗೆ? ಎಲ್ಲಿಂದ ರೆಡಿ ಮಾಡ್ದ ಅವನು ಧ್ವಜಾನ? ಅದರ ಮೂಲವನ್ನು ಹುಡುಕಬೇಕಲ್ಲ. ಇನ್ಯಾವುದೋ ನಾಳೆ ಘಟನೆ ಬೇರೆ ಇನ್ಯಾವುದೋ ಆಗಿದ್ದ ನಂತರ ಅವಾಗ ಮಾಡಬೇಕಾಗಿತ್ತು, ನಾವು ತಪ್ಪು ಮಾಡಿದ್ವಿ ಅಂತ ಅಂದ್ಕೊಳ್ಬೇಕಾ? ನನ್ನ ಸಹೋದ್ಯೋಗಿ ಈಗ ನಾರಾಯಣಗೌಡರು ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಚಿಕ್ಕಮಗಳೂರಿನಿಂದ. ನಾರಾಯಣಗೌಡರಿಗೆ ಯಾರಿವರು, ಏನು ಎತ್ತ, ಇದರ ಮೂಲವನ್ನು ಹುಡುಕುವಂಥ ಕೆಲಸಕ್ಕೂ ಕೂಡ ಪೊಲೀಸರು ಹೋಗ್ದೇನೆ ಅವರನ್ನು ಕರೆದು ವಿಚಾರಣೆ ಮಾಡಿಬಿಟ್ಟು ಕಳುಹಿಸ್ಬಿಟ್ರೆ ನಾಳೆ ಇನ್ನೇನಾದರೂ ಅಹಿತಕರ ಘಟನೆಗಳು ನಡೆದ್ರೆ ಬಹು ದೊಡ್ಡದಾಗಿ ಆಗ ಪಶ್ಚಾತ್ತಾಪ ಪಡಬೇಕಾಗಿರುವಂಥ ಪರಿಸ್ಥಿತಿ ಬರುತ್ತೆ. ಯಾಕೆ ಪೊಲೀಸರಿಗೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಈಗ. ಅರುಣ್, ಈಗ ಹಿಂದೂ ಪರ ಸಂಘಟನೆಗಳು ಮತ್ತು ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಕೂಡ ಪೊಲೀಸರಿಗೆ ಇದೇ ಒಂದು ಪ್ರಶ್ನೆಯನ್ನು ಮುಂದಿಟ್ಟಿರುವಂಥದ್ದು. ಅಂತಂದರೆ ಈಗಾಗಲೇ ಅವರು ಪ್ಯಾಲೆಸ್ತೇನಿನ ಬಾಟವನ್ನು ಇಡೀ ನಗರದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಕಡೆ ಒಂದು ಪ್ಯಾಲೆಸ್ತೇನ್ ಪರ ಘೋಷಣೆಗಳನ್ನು ಕೂಗ್ಕೊಂಡು ಅವರು ಒಂದು ಬೈಕಲ್ಲಿ ರ್ಯಾಲಿ ಮಾಡಿರುವಂಥದ್ದು. ಆದರೆ ಏನು ಅವರು ಅಪ್ರಾಪ್ತರು ಅನ್ನೋ ಕಾರಣದಕ್ಕೋಸ್ಕರ ನೀವು ಅವರನ್ನು ಕರ್ಕೊಂಡು ಬಂದು ಸುಮಾರು 8ರಿಂದ 10 ಜನ ವಿವಿಧ ಬೈಕ್ಗಳಲ್ಲಿ ಈ ರೀತಿಯಾದಂಥ ಒಂದು ಮೆರವಣಿಗೆ ಮಾಡಿರುವಂಥದ್ದು. ಅದರಲ್ಲಿ ಇಬ್ಬರನ್ನ ಕರ್ಕೊಂಡ್ಬಂದಿರುವಂಥ ಪೊಲೀಸರು ಅವರಿಬ್ಬರು ಅಪ್ರಾಪ್ತರು ಅನ್ನೋ ಕಾರಣಕ್ಕೆ ಅವರನ್ನು ವಾಪಸ್ ಕಳಿಸಿರುವಂಥದ್ದು. ಈಗ ಹಿಂದೂ ಪರ ಸಂಘಟನೆಗಳು ಪ್ರಶ್ನೆ ಮಾಡ್ತಿರುವಂಥದ್ದು ಕೂಡ ಅದೇ. ಹಾಗಾದರೆ ಅಪ್ರಾಪ್ತರು ಏನು ಮಾಡಿದ್ರು ನಡೆಯುತ್ತಾ? ಅವರು ಏನೇ ಮಾಡಿದ್ರು ಕೂಡ ಅವ್ರನ್ನ ಒಂದು ವಿಚಾರಣೆ ಮಾಡಿ ಒಳಪಡ್ತಾರೆ. ನಾಳೆ ಒಂದು ವೇಳೆ ಯಾವುದೇ ರೀತಿಯಾದಂಥ ಒಂದು ದೊಡ್ಡದಾಗಿ ಅಹಿತಕರ ಘಟನೆಗಳು ನಡೆದರೆ ಅವತ್ತು ಯಾರನ್ನ ಅಪ್ರಾಪ್ತರು ಅಂತ ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಮುಂದಿಟ್ಟಿರುವಂಥದ್ದು. ಒಂದು ಆದರೆ ಅರುಣ್, ಈಗಾಗಲೇ ನಿನ್ನೆ ಮಧ್ಯಾಹ್ನ ಕೂಡ ಏನು ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಮತ್ತು ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಡಿವೈಎಸ್ಪಿಗೂ ಕೂಡ ಮನವಿ ಕೊಟ್ಟಿದ್ರು. ಅವರು ನಾವು ತಕ್ಷಣ ಕ್ರಮ ಕೈಗೊಳ್ತೀವಿ, ಅವ್ರು ಯಾರೇ ಆಗಿದ್ರು ಕೂಡ ಅವ್ರನ್ನ ಬಂಧಿಸಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ಆದರೆ ಈವರೆಗೂ ಕೂಡ ಅವ್ರ ಮೇಲೆ ಯಾವುದೇ ಎಫ್ಐಆರ್ ದಾಖಲು ಮಾಡಿಲ್ಲ. ಮತ್ತೆ ಕರ್ಕೊಂಡ್ಬಂದು ಅಂದರೆ ನಾಮಕಾವಸ್ಥೆಗೋಸ್ಕರ ಅವರನ್ನು ವಿಚಾರಣೆ ಮಾಡಿ ಅಪ್ರಾಪ್ತರನ್ನು ಬಿಟ್ಟಿರೋದ್ರಿಂದ ಈಗ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಮತ್ತೆ ಒಂದು ಪೊಲೀಸ್ ಇಲಾಖೆ ವಿರುದ್ಧ ಅಸಮಾಧಾನ ಹೊರಹಾಕ್ತಿರುವಂಥದ್ದು. ಹಾಗಾಗಿ ಈಗ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳದಿದ್ರೆ, ಅವ್ರ ಮೇಲೆ ಎಫ್ಐಆರ್ ದಾಖಲು ಮಾಡಲಿದ್ರೆ ನಾವು ಮತ್ತೆ ಪೊಲೀಸ್ ಸ್ಟೇಷನ್ ಮುಂಭಾಗ ಪ್ರತಿಭಟನೆ ಮಾಡ್ತೀವಿ ಅನ್ನೋ ಎಚ್ಚರಿಕೆ ಕೂಡ ನೀಡಿರುವಂಥದ್ದು. ಆದರೆ ಈಗ ಒಂದು ಮಾಹಿತಿ ಪ್ರಕಾರ ಈಗ ಏನು ಅವರನ್ನ ಒಂದು ಹಬ್ಬ ಇತ್ತು ಅನ್ನೋ ಕಾರಣಕ್ಕೆ ಅವರನ್ನ ನಿನ್ನೆ ವಾಪಸ್ ಕಳಿಸಿದ್ರು. ಇವತ್ತು ಮತ್ತೆ ಸ್ಟೇಷನ್ಗೆ ಬರಕ್ಕೆ ಹೇಳಿದ್ದಾರೆ. ಯಾಕೆಂದರೆ ಆ ಇಬ್ಬರು ಜೊತೆಗೆ ಮತ್ತಿಬ್ಬರು ಒಟ್ಟು 4ರನ್ನ ಈಗ ಸ್ಟೇಷನ್ಗೆ ಬರಕ್ಕೆ ಹೇಳಿದರೆ ಬಂದಮೇಲೆ ಈಗ ಯಾವ ರೀತಿಯಾದಂಥ ಕ್ರಮ ಕೈಗೊಳ್ತಾರೆ ಅಥವಾ ಅವ್ರ ಮೇಲೆ ಎಫ್ಐಆರ್ ದಾಖಲು ಮಾಡ್ತಾರಾ ಅಥವಾ ಅಪ್ರಾಪ್ತರು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಬಿಟ್ಟು ಕಳಿಸ್ತಾರ, ಏನು ಮಾಡ್ತಾರೆ ಇರೋದು ಸಹ ಕಾದು ನೋಡಬೇಕು. ಆದರೆ ಈಗ ಮತ್ತೆ 12 ಗಂಟೆ ಸುಮಾರಿಗೆ ಅವರಿಗೆ ಸ್ಟೇಷನ್ಗೆ ಬರಕ್ಕೆ ಹೇಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಅರುಣ್. ಓಕೆ, ನಾರಾಯಣಗೌಡರ ಮೇಲೆ ಮಾಹಿತಿಗೆ ಧನ್ಯವಾದಗಳು.